ಸಂಪತ್ತನ್ನ ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡ್ತೀನಿ. ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಾನು ಆ ರೀತಿ ಬಂದವನಲ್ಲ. ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೇಳಿದ್ದೇನೆ, ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದುಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತೇಳಿ ನನಗೆ ಶಕ್ತಿ ಇದೆ ಅಂತೇಳಿ. ಅದರಿಂದ ಹಲವಾರು ಇನ್ನು ಮುಂದಿನ ನಮ್ಮ ಹೋರಾಟ ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಉಳಿಯತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಅಕ್ರಮಗಳೇನಿದೆ, ಇಂಥ ಒಬ್ಬ ಮುಖ್ಯಮಂತ್ರಿ ಜಾತಿ ಹೆಸರಿನಲ್ಲೋ ಮತ್ತಿನ್ಯಾವುದೋ ಹೆಸರಿನಲ್ಲಿ ರಕ್ಷಣೆ ಪಡೆಯತಕ್ಕಂಥದ್ದಕ್ಕೆ ನಾವು ಮೌನಿಗೊಳಗಾಗಕ್ಕಾಗಲ್ಲ. ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಬೆಂಬಲ ಕೊಡೋಣ. ಒಳ್ಳೆ ಕೆಲಸ ಮಾಡಿದ್ರೆ, ಜನೋಪಯೋಗಿ ಕೆಲಸ ಮಾಡಿದ್ರೆ, ಇಲ್ಲ ರಾಜ್ಯದಲ್ಲಿ ಅಧಿಕಾರದ ಮದದಿಂದ ಒಂದು ಕಡೆ ಒಳ್ಳೆ ರೀತಿಯ ಭಾಷಣ ಮಾಡೋದು, ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ರಮಗಳ ಮುಖಾಂತರ ಯಾವ ರೀತಿ ಇವ್ರ ನಡವಳಿಕೆಗಳು ನಡೀತಾ ಇದೆ, ದಾಖಲೇಟ್ ಮಾತಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡಲ್ಲ. ನಾನು ಎಲ್ಲ ವಿಷಯಗಳು ನನ್ನ ಹತ್ರ ಏನಿದೆ ಅದನ್ನು ಇವತ್ತು ಪ್ರಮುಖವಾಗಿ ಮೊದಲನೇ ಆದ್ಯತೆ ಈಗ ನೈಸ್ ರಸ್ತೆ ಏನೇನು ನಡೆಸಿದ್ದಾರೆ. ಕಳೆದ 28 ವರ್ಷ 30 ವರ್ಷ ಅವರು ಆ ಯೋಜನೆ ಸಂಪೂರ್ಣ ಮಾಡಿ 30 ವರ್ಷದಲ್ಲಿ ಟೋಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದು ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮವೇ ಪ್ರಾರಂಭ ಆಗಲಿಲ್ಲ, ಯೋಜನೆ ಆಗಲಿಲ್ಲ. ಆದರೆ ಇವತ್ತು 4-5 ಸಾವಿರ ಕೋಟಿ ಟೋಲ್ ಕಲೆಕ್ಷನ್ನು, ಅದರ ಜೊತೆಗೆ ರೈತರಿಂದ ಇವತ್ತು ದುಡ್ಡು ಕೊಡದೆ ಭೂಮಿ ವಶಪಡಿಸ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ಸರ್ಕಾರದ ವತಿಯಿಂದ ಆ ಭೂಮಿ ಮಾರಾಟ ಮಾಡಿ ಅದೆಷ್ಟು 1000 ಕೋಟಿ ಮಾಡ್ಕೊಂಡಿದ್ದಾರೋ, ಅದರ ಜೊತೆಗೆ ಉಳಿದಿರ್ತಕ್ಕಂಥ ಆ ನೈಸ್ ರಸ್ತೆಯ ಅಕ್ಕಪಕ್ಕ ಬರ್ತಕ್ಕಂಥ ಭೂಮಿ ಹೊಡಿಲಿಕ್ಕೆ ಈಗಿನ ಈ ಮುಖ್ಯಮಂತ್ರಿಯ ಇವರ ಒಳಗಡೆ ಆಂತರಿಕವಾಗಿ ಏನೇನು ನಡೀತಾ ಇದೆ ಅದೆಲ್ಲದರ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮ ಯುವಕರು ಇವತ್ತು ಯಾರೋ ಒಂದು ಹೆಣ್ಣು ಮಗಳು ಇಲ್ಲಿ ಬಂದು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಏನೋ ಈ ಭಾಗದಲ್ಲೂ ಯುವಕರನ್ನ ನಾವು ಹೋರಾಟಕ್ಕೆ ಕರೆ ಕೊಡ್ತೀನಿ ಅಂತೇಳಿ ಒಂದು ಹೆಣ್ಣು ಮಗಳು ಹೇಳಿದ್ದಾರೆ. ಹೋರಾಟಕ್ಕೆ ಕರೆ ಕೊಡಬೇಕಾಗಿರೋದು ನಾನು ಅವ್ರಿಗೆ ಹೇಳ್ತೇನೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕಿಲ್ಲ. ಈ ರಾಜ್ಯದಲ್ಲಿ ಹಲವಾರು ರೀತಿಯ ಅಕ್ರಮಗಳೇನು ನಡ್ಕೊಂಡ್ಬಂದಿದೆ. ನಮ್ಮ ಪಕ್ಷ ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ನಿರಂತರವಾಗಿ ನಮ್ಮ ಹೋರಾಟ ಏನಿದೆ, ಆ ಹೋರಾಟ ಇವತ್ತು ತಾರ್ಕಿಕ ಅಂತ್ಯವನ್ನು ತರಲಿಕ್ಕೆ ನಮ್ಮ ಯುವಕರ ಸಹಕಾರವನ್ನು ಕೋರ್ತೇನೆ. ನಾನು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಯಾವುದೇ ರೀತಿ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮಗಳನ್ನು ದಾರಿ ತಪ್ಪಿಸಿ ನಮ್ಮ ವೈಯಕ್ತಿಕವಾದಂಥ ಪಕ್ಷದ ಒಂದು ಸಂಘಟನೆ ನಾನು ಮಾಡಬೇಕಾಗಿಲ್ಲ. ಇವತ್ತು ನಮ್ಮ ಯುವಕರ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ನಾಡಿನಲ್ಲಿ ಸ್ವೇಚ್ಛಾಚಾರವಾಗಿ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡೀತಾ ಇರತಕ್ಕಂಥ ಅವರ ತೀರ್ಮಾನಗಳ ವಿರುದ್ಧ ಈ ನಾಡಿನ ಜನತೆಯನ್ನು ಎಚ್ಚರಿಸ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಸಹಕಾರ ಕೋರ್ತಾ ಇದ್ದೇನೆ. ಇವತ್ತು ಇಲ್ಲದೇ ಇದ್ದರೆ ಮುಂದಿನ ದಿನಗಳು ಇಲ್ಲಿ ಬರ್ತಕ್ಕಂಥ ಸರ್ಕಾರಗಳು ಇನ್ನು ಈ ರಾಜ್ಯ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬಡವರನ್ನ ಇವತ್ತು ರಕ್ಷಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಏನು ಕರೆದಿದ್ದಾರೆ, ನಾನು ಇನ್ನೊಂದು ವಾರದಲ್ಲಿ ಹ್ಯಾಂಡ್ ಬಿಲ್ಗಳನ್ನು ನಿಮಗೆ ತಲುಪಿಸ್ತಕ್ಕಂಥದ್ದು, ನೀವು ಪ್ರತಿಯೊಂದು ನಾಗರಿಕರಿಗೆ ಅದನ್ನು ತಲುಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೆ ನಿಮ್ಮ ಹೋರಾಟಕ್ಕೆ ಇವತ್ತು ಈ ಪಕ್ಷ ತೆಗೆದುಕೊಂಡಂಥ ನಿಲುವು ನಾಡನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಮೊದಲನೆಯ ಹೋರಾಟಕ್ಕೆ ಕೈ ಹಾಕಿದ್ದೇವೆ. ನಂತರ ಇನ್ನೂ ಹಲವಾರು ವಿಷಯಗಳಿದೆ. ಯಾವ್ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇವತ್ತು ಜನತೆಯ ತೆರಿಗೆಯ ಹಣವನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ತಾ ಇದ್ದಾರೆ, ಅದು ಎಲ್ಲದರ ಒಂದು ಮಾಹಿತಿಗಳನ್ನು ಇಟ್ಟುಕೊಂಡೇ ನಾವು ಜನತೆ ಮುಂದೆ ಹೋಗಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ, ಇಲ್ಲ ಲಾರಿ ಎಲ್ಲ ಗೊಂದಲಗಳೇನಿದೆ, ಏಕೆಂದರೆ ನಾನು ನ್ಯಾಯ ಎಲ್ಲ ಕೊಟ್ಟಂಥ ಅಬ್ಸರ್ವೇಷನ್ ಇದೆ. ಅದರ ಹಿನ್ನೆಲೆಯಲ್ಲಿ ಈ ಸರ್ಕಾರ ಯಾವ ಒಂದು ಟೋಲನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮೌಲಿಕ ಶರಣಾಗಿ ಎಲ್ಲ ರೀತಿ ಅವರಿಗೆ ಮಣೆ ಹಾಕಿದ್ದಾರೆ. ಅದರ ವಿರುದ್ಧ ಜನತೆ ಇವತ್ತು ತೀರ್ಮಾನ ತೆಗೆದುಕೋಬೇಕು. ಯಾಕಂದರೆ ಸರ್ಕಾರ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ತೀರ್ಮಾನ ತೆಗೆದುಕೊಳ್ಳದೆ ಇದ್ದರೆ ಅಂತಿಮವಾಗಿ ಜನತಾ ತೀರ್ಪೇನಾಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಗೊಂದಲದ ಪ್ರಶ್ನೆ ಇಲ್ಲ. ಅವ್ರಿಗೆ ಹೇಳಬೇಕು,
ಎಲ್ಲಿದೆಯಪ್ಪ ನಿನಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಟೋಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಎಲ್ಲಿದೆಯಪ್ಪ ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಜಾರಿಗೆ ತಂದಿದ್ದೇವೆ ತೋರಿಸು ಅಂತ ಕೇಳಿ ಅವ್ರು ದುಡ್ಡು ಕಟ್ಟಬೇಕು ಅಂದರೆ ಇವತ್ತು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಆಗಿದೆ. ಅದನ್ನು ಯಾವ ರೀತಿ ನೀನು ಕಾರ್ಯರೂಪಕ್ಕೆ ತಂದಿದೆಯಾ ಇಡಪ್ಪ ಇಲ್ಲಿ ಅಂತ ಕೇಳಿ ಅವನು ದುಡ್ಡು ಟೋಲ್ ಕಲೆಕ್ಟ್ ಮಾಡೋದು 111 ಕಿಲೋಮೀಟ್ರು ರಸ್ತೆ ಸಂಪೂರ್ಣಗೊಳಿಸಿದ ನಂತರ ಅಲ್ಲಿವರೆಗೂ ಅವನು ಕಲೆಕ್ಟ್ ಮಾಡೋಂಗಿಲ್ಲ. ಅದು ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥದ್ದು ನೀವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ಜನಗಳಿಗೆ ತಾನೇ ತೊಂದರೆ. ಈ ಸರ್ಕಾರಕ್ಕೆ ಏನಿದೆ ಅವರಿಗೆ ಬರ್ತಕ್ಕಂಥದ್ದು ಬರ್ತದಲ್ಲ ಅವ್ರ ಸರ್ಕಾರಕ್ಕೆ. ಅದಕ್ಕೋಸ್ಕರಲೇ ನಿಮ್ಗಳ ಜೋಬ್ ಕೈ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡಿ ಶೇರ್ ಮಾಡ್ಕೊತಾರೆ. ಅದು ಹೊರಟಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ನಡವಳಿಕೆಯನ್ನ ಇವತ್ತು ನಾವು ಧಿಕ್ಕರಿಸಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಅದರಿಂದ ಲಾರಿ ಮಾಲೀಕರಿರಲಿ, ಆಟೋ ಮಾಲೀಕರಿರಲಿ, ಆಟೋ ಡ್ರೈವರ್ಗಳಿರಲಿ, ಇನ್ನೊಂದು ಸಭೆ ಕರೀರಿ, ಅವ್ರ ಜೊತೆನೂ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ಬೋದು ಇದಕ್ಕೆ ವ್ಯಾಖ್ಯಾನ. ಅದರಿಂದ ಅವರೇ ಹೇಳಿರೋದಲ್ವಾ ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಮರ್ತು ಬಿಟ್ಟೆ ನನಗೆ. ಯಾವಾಗಲೂ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ದರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗೇನು ಮೊನ್ನೆ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಅಬ್ಸರ್ವೇಷನ್. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು, ಹಗರಣ ಅಂತಕ್ಕಂಥದ್ದು ಸರ್ಕಾರ ನ್ಯಾಯಮೂರ್ತಿಗಳು ಹೇಳಿರೋದು. ಅದು ಹೇಳಿದ ಮೇಲೆ ಈ ಸರ್ಕಾರ ತೆಗೆದುಕೊಂಡಂಥ ಕ್ರಮ ಏನು ಹೇಳಬೇಕಲ್ಲ ನಾಡಿನ ಜನತೆಗೆ. ಇಲ್ಲ ನಮ್ಮಲ್ಲಿ ಏನು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನಾದ್ರೂ ಜನತೆ ಮುಂದೆ ಹೇಳಬೇಕಲ್ಲ. ಯಾತಕ್ಕೆ ಇವತ್ತು ನ್ಯಾಯಾಲಯದಲ್ಲಿ ಆ ರೀತಿ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ? ಅದರಿಂದ ನಮ್ಮ ಯುವಕರು ನೀವು ಎಚ್ಚೆತ್ಕೋಬೇಕು. ಯಾಕೆಂದರೆ JP ಅವ್ರ ಮೂವ್ಮೆಂಟ್, ಈ ಭವನ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಭವನ ಇದು. ಜಯಪ್ರಕಾಶ್ ನಾರಾಯಣ್ ಅವರು ಯಾವೊಂದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆದಂಥ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಗೆ ಹೋರಾಟ ಪ್ರಾರಂಭ ಮಾಡಿದ್ದು ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟದಿಂದ. ಅವತ್ತು ಕೇಂದ್ರದಲ್ಲಿದ್ದಂಥ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ತೆಗಿತಕ್ಕಂಥದ್ದಕ್ಕೆ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಯಾವುದು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ನಮ್ಮ ನಾಡಿನ ನಮ್ಮ ಯುವಕರಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದೀರಿ, ಇವತ್ತು ನಿಮ್ಮಗಳಿಗೆ ಈ ವೇದಿಕೆ ಮುಖಾಂತರ, ನಿಮ್ಮ ಮುಖಾಂತರ ಮನವಿ ಮಾಡೋದು, ಜಯಪ್ರಕಾಶ್ ನಾರಾಯಣ್ ಅವರ ಈ ಭವನ ಏನಿದೆ, ಈ ಭವನ ಬೇರೆ ರೀತಿ ದುರುಪಯೋಗ ಆಗಬಾರ್ದು. ಈ ರಾಜ್ಯದ ಗೌರವ, ಈ ರಾಜ್ಯದ ಜನತೆಯ ಒಂದು ಸಂಪತ್ತೇನಿದೆ ಅದನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ. ಇವತ್ತು ಈ ಒಂದು ಭವನದಿಂದ ನೀವೇನು ಬಂದಿದ್ದೀರಿ, ಇಲ್ಲಿಂದ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಶಪಥ ತಿಳಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮ ಹೋರಾಟ ಇವತ್ತು ಒಂದು ನಿಮಗೆ ಏನೋ ಒಂದು ನಾನು ಮನವಿ ಮಾಡಿದ್ದೇನೆ. ಇನ್ನೊಂದು ವಾರದಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇನೆ, ಹೋರಾಟಕ್ಕೆ ತಯಾರಾಗಿರ್ತಕ್ಕಂಥ ಮನವಿ ಮಾಡಿ ಹೇಳಿ ಒಂದು ನಿಮಿಷ. ಕೋರ್ಟು ಏನು ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗೂ ಬುದ್ಧಿ ಹೇಳೋದಿರಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನ ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲೀಗಲ್ ಆಗಿ ಹಣವನ್ನು ಟೋಲ್ ಗೇಟ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರ ವಸೂಲಿ ಮಾಡಲಿಕ್ಕೆ? ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ದೀರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವ್ರಿಗೇನೆ, ಇವ್ರಿಗೆ ಮುಖ್ಯಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ
ದುಡ್ಡು ಮಾಡಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ 6.25 ಕೋಟಿ ಜನತೆ ರಕ್ಷಣೆ ಮಾಡಲಿಕ್ಕೆ. ಯಾಕೆ ಗೊತ್ತಿಲ್ವಂತ ಅವರಿಗೆ ಏನಿದೆ ಅಂತೇಳಿ? ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಅಲ್ಲೇ 1 ತಿಂಗಳಾಯಿತು. ಎಲ್ಲೋ ಹೋಗ್ರಿ ನಿಮ್ಮ ಕಾನೂನು ತಜ್ಞರುಗಳು? ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ. ಇದಂತೂ RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟು. ಈ ಅಕೌಂಟ್ ಯಾರು ಕೇಳೋದು? ಹಗಲು ಮಾಡ್ತಾ ಇದ್ದಾರಲ್ಲ. ಅವರಿಗೆ ಇದು ಗೊತ್ತಿಲ್ಲ ಪಾಪ. ಈ ರಸ್ತೆ ಇದೆಯಲ್ಲ, ಕರ್ನಾಟಕ ರಾಜ್ಯದ ರಸ್ತೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಜನಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ತೆಗೆದುಕೊಂಡಂಥ ನಿರ್ಧಾರದ ರಸ್ತೆ ಇದು. ಹಗಲು ಧರಣಿ ಮಾಡು ಅಂತೇಳಿ ಮಾಡಿದ್ದಲ್ಲ. ಆ ರಸ್ತೆಗಳಿದೆಯಲ್ಲ, ಆ ರಸ್ತೆಗಳು ಸಂಪೂರ್ಣಗೊಳಿಸಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಡೀ ದೇಶದಲ್ಲಿ ಇವತ್ತು ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಯಾರೋ ದುಡ್ಡನ್ನು ಹಾಕಿರ್ತಾನಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳಿದ್ದು ಅದೇ. ಇವರೇನು ಮಾಡಿದ್ದಾರೆ? ರೈತರು ಭೂಮಿಗೆ ಭೂ ಸ್ವಾಧೀನ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ 20 ವರ್ಷ. ಆ ಭೂಮಿ ತಗೊಂಡೋಗಿ ಸಿಕ್ತರಿಗೆ ಮಾರಾಟ ಮಾಡಿದಿರಲ್ಲಪ್ಪ. ಅದನ್ನೇ ಹೇಳಿರೋದು ಕೋರ್ಟ್ನಲ್ಲಿ. ತಗೊಂಡೋಗಿ 5 ನಯಾ ಪೈಸಾ ಹಾಕಿಲ್ಲ. ಏನ್ ಹೇಳಿ? ಅದಕ್ಕೋಸ್ಕರಲೇ ನಮ್ಮ ಪಕ್ಷ ಈ ವಿಷಯದಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಜನತೆ ಇದ್ರ ವಿರುದ್ಧ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಪತ್ರದ ಚಳವಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಚಳವಳಿ, ಇದೆಲ್ಲದರ ಮುಖಾಂತರ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಮಾಹಿತಿಯನ್ನು ಜನತೆ ಮುಂದೆ ತರ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ನಮಗೆ ಒಂದು 2,000 ಜನ ಕಳಿಸಿ ಧ್ವಂಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಬೋದು. ಆ ಕೆಲಸ ನಾವು ಮಾಡಲ್ಲ. ಜನತೆ ಜಾಗೃತಿಗೊಳಿಸಿ ಈ ಸರ್ಕಾರ ಎಲ್ಲಿವರೆಗೆ ಇಂಥದಕ್ಕೆ ಇನ್ನೂ ಅಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು. ಜಯಪ್ರಕಾಶ್ ನಾರಾಯಣ್ ಅವರ ಕಚೇರಿ, ಅವರ ಹೆಸರನ್ನು ಇಟ್ಟಿದ್ದೀವಿ. ಅವ್ರು ಏನು ನಮ್ಗೆ ಹಾಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡೀತೀವಿ. ಬಿಡಿ, ಅದನ್ನ ನಮ್ಗೆ ಅವ್ರ ಕಟ್ಕೊಂಡು ಭೇಟಿ. ನನಗೆ ಅವ್ರ ಹೇಳಿಕೆ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ, ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು, ಜಾರಿಗೆ ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿದು ಹೇಳ್ತಾರೆ. ಒಬ್ಬ ದಲಿತ ಜಾತಿಯವನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು, ಬಡವರಿಗೆ. ಆ ದುಡ್ಡು ಅಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರ ದುಡ್ಡು. ಏನು ಮಾಡೋದು? ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳೋಕೆ ಹೋದರೆ ಆ ದಲಿತರ ಬಡವ್ರಿಗೆ ಹೋಗ್ಬೇಕಾಗಿತ್ತಲ್ಲ ದುಡ್ಡು. ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿನೇ ಹೇಳಿದ್ರಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಅಂದರು. ಅದು ಆಕ್ಷನ್ ತಗೊಳ್ಳಾರೆ ಯಾರು? ಯಾರು ಅವರು? ಜಡ್ಜ ಅವರು? ಅವ್ರೇನು ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು 7 ಯಾಕೆ ಮಾಡಿದ್ದೀರಿ ಅಂತ. ನೋಡಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲನ್ ಮತ್ತೇನವರು? ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು
ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ ವಿಧಾನಸೌಧ ಕಚೇರಿಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಅಷ್ಟು ಸುಲಭವಾಗಿ ಬರೀ ಏನೋ ರಾಜಕೀಯಕ್ಕೆ ಚರ್ಚೆ ಮಾಡಲಿಕ್ಕೆ ರಾಜಕೀಯವಾಗಿ ಟೀಕೆ ಮಾಡೋದಷ್ಟೇ ಅಲ್ಲ. ನಾನೀಗ ರಾಹುಲ್ ಗಾಂಧಿ ಅವರು ಅಲ್ಲೇನು ಸರ್ಟಿಫಿಕೇಟ್ ಕೊಟ್ಟರು ಅದಾನಿ ಅವರಿಗೆ, ಇಲ್ಲೇನು ಸರ್ಟಿಫಿಕೇಟ್ ಕೂಡ ಕರೆಸ್ಕೊಂಡವ್ರು ಮುಖ್ಯಮಂತ್ರಿಗಳು ಹೇಳಬೇಕು. ನಾನು ಕೇಳಿದ್ರೆ ಅದು ಅವ್ರು ಹೇಳ್ಬೇಕೀಗ ರಾಹುಲ್ ಗಾಂಧಿ ಅವರು. ನಾನು ಕೇಳಿದ್ರೆ ನಾನೇನು ಹೇಳೋಣ? ರಾಹುಲ್ ಗಾಂಧಿ ಅವರು ಹೇಳಬೇಕು ಯಾವ ಏಜೆಂಟ್ ಕೆಲಸ ಮಾಡ್ಸೋಕೆ ಕಳಿಸ್ಕೊಟ್ಟಿದ್ದೀರಿ ಡೆಲ್ಲಿಯಿಂದ ಅಂತ ಅವ್ರು ಹೇಳಬೇಕು ರಾಹುಲ್ ಗಾಂಧಿ ಅವರು. ಇಲ್ಲ ಮಾಡಬೇಕು ಅಂತಿದ್ರೆ ಈಗ ಎರಡೂ ಪಕ್ಷಗಳು ಒಂದಾಗಿ ನಮ್ಮ ಹೋರಾಟ ಇರಬೇಕು. ಅವ್ರು ಏನಾದ್ರು ತೀರ್ಮಾನ ತಗೊಂಡು ನಮ್ಮ ಕಾರ್ಯಕರ್ತರುಗಳು ಬೆಂಬಲ ಕೊಟ್ಟು ಅವ್ರ ಜೊತೆಲಿ ಭಾಗವಹಿಸಬೇಕು ಅಂದ್ರೆ ಡೈರೆಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು. ಹೇಳಿ. ಅದೆಲ್ಲ ಇವತ್ತು ಅದನ್ನೆಲ್ಲ ಸ್ಟೇ ಮಾಡಿದ್ದಾರೆ. ವಜಾ ಆಗಿರ್ಬೇಕು ಕೇಸು. ಸ್ಟೇ ಕೊಟ್ಟವರು ಸ್ಟೇ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೆಲವರು ಹೈಕೋರ್ಟಲ್ಲಿ ಹಾಕಿದ್ರು, ಇಲ್ಲೂ ಸ್ಟೇ ಆಗಿದೆ. ಕಂಪ್ಲೇಂಟ್ ಕೊಡಿಸಿದ್ದಾರೆ. ಥ್ಯಾಂಕ್ ಯು ಬ್ರದರ್.